ನಮಸ್ತೆ. ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಟ್ಯಾರೋ ಕಾರ್ಡ್ ಮೂಲಕ ಶುರು ಮಾಡೋಣ ಬನ್ನಿ. ಈ 3 ಫೈಲ್ಸ್ನಲ್ಲಿ ನಿಮಗೆ ಯಾವ ಫೈಲ್ ನಿಮಗೆ ಹೆಚ್ಚು ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ರೀಡಿಂಗ್ನ ಶುರು ಮಾಡೋಣ. ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಜಾನ ನಿಜಾನ ಅನ್ನೋ ಒಂದು ಸುದೀಪ್ ಸಾಂಗ್, ಇದನ್ನು ನಿಮಗೆ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಇಲ್ಲಿ ಲವರ್ಸ್ ಕಾರ್ಡ್ ಬಂದಿದೆ. ಆಲ್ಮೋಸ್ಟ್ ಇಲ್ಲಿ ಯಾರಾದರೂ ಮದುವೆ ಆಗಿದ್ರೆ ಅಥವಾ ಇನ್ನೂ ಲವ್ ಮಾಡ್ತಿದ್ರೆ, ನೀವೇ ಇಷ್ಟಪಟ್ಟು ಪ್ರೀತಿ ಮಾಡಿ ಮದುವೆ ಆಗಿರೋದು ಅಥವಾ ಪ್ರೀತಿ ಮಾಡ್ತಿರೋದು. ಇಲ್ಲಿ ಮದುವೆ ಆದವರು ನೋಡ್ತಿರ್ಬೋದು, ಮದುವೆ ಆಗ್ತಿರೋರು ನೋಡ್ತಾ ಇರ್ಬೋದು. ನೀವೇ ಇಷ್ಟಪಟ್ಟಿರೋ ಅಂಥ ಪ್ರೀತಿ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಿ. ಕನ್ಫ್ಯೂಷನ್ ಇಂದ ಒಂದು ಇಬ್ರು ಹೊಂದ್ಕೊಳ್ತಾ ಇದ್ದೀರಾ, ಇಬ್ರು ಕೂಡ ಸಪೋರ್ಟ್ ಇರಬೇಕು ಅನ್ನೋದು, ಒಂದು ಪ್ರೀತಿಲಿ ಒಂದು ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡೋದು, ಗೌರವಿಸೋದು, ಒಬ್ರಿಗೊಬ್ರು ಟೈಮ್ ಕೊಡೋದು, ಈ ಥರ ಇರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಡಿವೈನ್ ನಿಮಗೆ. ಏನಂತ ಹೇಳಿದ್ರೆ, ಇಬ್ರಿಗೂ ಬ್ಯಾಲೆನ್ಸ್ ಬೇಕು ನಿಮ್ಮಿಬ್ರಿಗೂ. ಅದು ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ, ಯೋಚನೆ ಮಾಡಿ, ತಾಳ್ಮೆಯಿಂದ. ಆತ್ರ ಮಾಡಿ ಗೋತ್ರ ಕೆಡಿಸ್ಕೋಬೇಡಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ನಿಮಗೆ ಡಿವೈನ್. ಮತ್ತೆ ನಿಮ್ಮ ಒಂದು ತಪ್ಪು ನಿರ್ಧಾರದಿಂದ ಇಬ್ರಿಗೂ ನೋಡಿ ಇಲ್ಲಿ ಪ್ರೀತಿ ಇದೆ, ಆದರೆ ನೀನೊಂದು ದಾರಿ ಅಂತ ಬೇರೆ ಬೇರೆ ದಾರಿಲಿ ಹೊರ್ಟ್ಬಿಡ್ತಿದ್ದೀರಾ. ಏನು ಅಂದರೆ, ನಿಮ್ಮಲ್ಲಿ ಆ ಒಂದು ಸಾಮರಸ್ಯದ ಕೊರತೆ, ಪ್ರೀತಿ ಇದೆ, ಅದನ್ನು ಹೆಂಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಇಬ್ರು ಆಚೆ ಹೋಗೋದು ನೋಡಿ. ಇಲ್ಲೂ ಕೂಡ ಆಚೆ ಬಂದಿದ್ದಾರೆ. ಒಂದು ಸ್ವಲ್ಪ ನಿಮ್ಮಲ್ಲಿ ಆ ಒಂದು ಆಚೆ ಕರ್ಕೊಂಡ್ಬಂದು ಒಂದು ಸ್ಪೆಷಲ್ ನೋಡಿ, ಇಲ್ಲೆಲ್ಲ ಹೂವು ಹಾಕಿ ಅವ್ರನ್ನ ಒಂಥರ ಏನೋ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಆ ಥರ ನಿಮ್ಮ ಪ್ರೀತಿಗೆ ನೀವು ಸ್ವಲ್ಪ ಟೈಮ್ ಕೊಟ್ಟು ಖುಷಿನೂ ಪಡಿಸ್ಬೇಕು. ನಾವು ಜೀವಿಸೋದು ಎಷ್ಟು ಮುಖ್ಯನೋ, ಪ್ರೀತಿನೂ ಅದನ್ನು ನಿಭಾಯಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇದು ಒಂದು ಮಾತು ಬರ್ತಾ ಇದೆ, ಏನಂತ ಹೇಳಿದ್ರೆ, ಇದು ಯೂಟ್ಯೂಬ್ ನೋಡ್ಬೇಕಾದ್ರೂ ಅಥವಾ ಟಿ ವಿಲಿ ನೋಡ್ಬೇಕಾದ್ರೂ ಇವನು ಅರುಣ್ ಸಾಗರ್ ಒಂದು ಬಲೂನ್ ತಗೊಂಡು ಆ ಬಲೂನನ್ನು ಊದ್ಬಿಟ್ಟು ಆ ಬಲೂನನ್ನು ಅದು ಕೆಳಗೆ ಬೀಳ್ದಂಗೆ ಹೊಡಿದಂಗೆ ಆಟ ಆಡ್ತಾರೆ ಅದರಲ್ಲಿ. ಆ ಥರ ಆ ಪ್ರೀತಿನ ಬ್ಯಾಲೆನ್ಸ್ ಮಾಡಬೇಕು. ಒಂಚೂರು ಏನ್ಕಾರು ತಾಕಿದ್ರೆ ಒಡೆದೋಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಆ ಪ್ರೀತಿ ಅಂದರೆ ಅಷ್ಟು ಪವಿತ್ರವಾದದ್ದು, ಅದು ದೈವಿಕತೆಯಿಂದ ಕೂಡಿರೋದು. ಅದನ್ನು ಅಷ್ಟು ಜೋಪಾನ ಮಾಡಬೇಕು ಅನ್ನೋದು. ಸ್ಟಾರ್ಟಿಂಗು ನೋಡಿ, ಇಷ್ಟಪಡುವಾಗ ಅದೆಲ್ಲ ಇರೋದಿಲ್ಲ. ಆಕರ್ಷಣೆನೋ ಅಥವಾ ಏನೋ ಒಟ್ಟಿನಲ್ಲಿ ಪ್ರೀತಿ ಮಾಡ್ತೀವಿ, ಆಮೇಲೆ ಅದನ್ನು ನಿಭಾಯಿಸ್ಕೊಳಕ್ಕಾಗಲ್ಲ. ಒಂದು ಪರಿಶುದ್ಧ ಪ್ರೇಮ ಇರಲಿ ಅನ್ನೋದು. ಅದನ್ನು ಬಿಟ್ಬಿಟ್ಟು ನೋಡಿ, ಇಲ್ಲಿ ಎರಡೆರಡು ಇದೆ ಆಪ್ಷನ್ನು, ಯಾವ್ದಾಕ್ಲಿ. ಆ ಥರ ಅಲ್ಲ. ಪ್ರೀತಿ ಮಾಡಿದ್ಯಾ ಅಂದರೆ ಅದನ್ನು ನಿಭಾಯಿಸ್ಬೇಕು. ಅದನ್ನು ಒಂದು ಪವಿತ್ರ ಭಾವನೆಯಲ್ಲೇ ನೋಡ್ಬೇಕು. ಅದನ್ನು ನೀನು ತಾಯಿಗೆ ಎಷ್ಟು ವ್ಯಾಲ್ಯೂ ಕೊಡ್ತೀಯಾ, ತಂದೆಗೆ ಎಷ್ಟು ವ್ಯಾಲ್ಯೂ ಕೊಡ್ತೀಯಾ, ಅಷ್ಟೇ ನಿನ್ನ ಗಂಡನಿಗೂ ನಿನ್ನ ಹೆಂಡತಿಗೂ ಅಷ್ಟೇ ವ್ಯಾಲ್ಯೂ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ, ಆ ಪ್ರೀತಿನ ನೀನೇ ಒಪ್ಕೊಂಡಿರುವಾಗ ಅದಕ್ಕೆ ಅಷ್ಟು ವ್ಯಾಲ್ಯೂ ಮಾಡಬೇಕು ಅಂತ. ಇಬ್ಬರು ಸ್ವಲ್ಪ ತಾಳ್ಮೆಯಿಂದ ಇಬ್ಬರು ಕಲಿಬೇಕು. ಅದು ಒಂದು ಸೈಡ್ ಆಗಲ್ಲ. ಇಬ್ಬರು ಹಿಂಗೆ ಈ ಸೌಂಡ್ ಮಾಡೋಕ್ಕೆ ಚಿಟಿಕೆ ಹೊಡೆಯೋಕ್ಕೂ 2 ಬೆರಳು ಬೇಕು, ಚಪ್ಪಾಳೆ ತಟ್ಟೋಕ್ಕೂ 2 ಕೈ ಬೇಕು. ಹಾಗೆ ಇಬ್ಬರಲ್ಲೂ ಹೊಂದಾಣಿಕೆ ಬೇಕು. ಒಬ್ಬರೇ ಹೊಂದ್ಕೊಂಡು ಹೋಗ್ತಾ ಇದ್ರೂ ಅದು ಸೋತೋಗ್ಬಿಡುತ್ತೆ. ಇಬ್ಬರು ಎಫರ್ಟು ಇರಬೇಕು ಅಲ್ಲಿ. ಆಗಿದ್ರೆ ಮಾತ್ರ
ಪ್ರೀತಿ ಉಳ್ಕೊಳ್ಳುತ್ತೆ. ಯಾಕಂದರೆ ಯಾರು ಈ ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ ನೋಡಿ, ನಿಮ್ಮ ಹತ್ರ ಪ್ರೀತಿ ಇದೆ. ನೀವು ನಿಮಗೆ ಒಂದು ಏನು ಹೇಳ್ತಾರೆ, ಒಂದು ಈಗೋಯಿಂದ ಇರ್ಬೋದು, ಅಥವಾ ನನಗೆ ಟೈಮ್ ಕೊಡ್ತಾ ಇಲ್ಲ ಅನ್ನೋ ಒಂದು ಮನಸ್ತಾಪ ಮುನಿಸಿರ್ಬೋದು. ಅದರಿಂದ ಅರ್ಟು ಆಗಿದ್ದಾರೆ ಇವರು ನೋಡಿ. ಅದನ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಇದು ಇದೆ, ಸರಿ ಮಾಡ್ಕೊಳ್ಬೇಕು. ನನ್ನ ನೋಡಿ ಇಲ್ಲಿ ಕ್ಯಾಂಡಲ್ ಎಲ್ಲ ಹತ್ಕೊಂಡಿದೆ, ಅಂದ್ರೆ ಅದನ್ನ ಆ ಪ್ರೀತಿನ ಸರಿ ಮಾಡಬೇಕು ಅನ್ನೋ ಒಂದು ಆಸೆ. ನೋಡಿ ಎಷ್ಟು ಬೇಜಾರಲ್ಲಿದ್ದಾರೆ. ಆ ಥರ ಒಂದು ಇದು ಇದೆ. ಅದನ್ನ ಸರಿ ಮಾಡ್ಕೊಳಕ್ಕೆ ಆತರ ಮಾಡಬಾರ್ದು. ಇಬ್ರು ಸ್ವಲ್ಪ ಒಬ್ರಿಗೆ ಒಬ್ರು ರೆಸ್ಪೆಕ್ಟ್ ಮಾಡಿ, ಒಬ್ರು ನಿರ್ಧಾರನ ಒಬ್ರು ಗೌರವಿಸ್ಬೇಕು. ಫಸ್ಟ್ ನೆನ್ಸ್ಕೊಳ್ಬೇಕು, ನಾನೇ ಪ್ರೀತಿ ಮಾಡಿದ್ದೀನಿ ಆ ಮನುಷ್ಯನ್ನ ಅಥವಾ ಅವ್ರನ್ನ. ನಾನೇ ಇವಾಗ ನನಗೆ ಏನೋ ಒಂದು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬಂತು ಅಂತ ಅದನ್ನ ಹಾಳು ಮಾಡಬಾರ್ದು. ಅದನ್ನ ಕಾಪಾಡ್ಕೋಬೇಕು, ಜೋಪಾನ ಮಾಡಬೇಕು. ಅವ್ರಿಗೋಸ್ಕರ ಒಂದು ಬರೀ ಕೆಲಸನೇ ಅಲ್ಲ, ಅವ್ರಿಗೋಸ್ಕರ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ಅವ್ರ ಜೊತೆಲಿ ಇರಬೇಕು. ಅವ್ರಿಗೋಸ್ಕರ ಅವ್ರಿಗೇನು ಖುಷಿ ಆಗುತ್ತೆ ನೋಡಿ. ಇಲ್ಲಿ ಹಾಡು ಹೇಳ್ತಾ ಇದ್ದಾರೆ, ಕ್ಯಾಂಡಲ್ ಅಂಟಿಸಿದ್ದಾರೆ, ಇಲ್ಲಿ ಫೈರ್ ಕ್ಯಾಂಪ್ ಮಾಡಿಕೊಂಡು ಫೈರ್ ಹಾಕೊಂಡು ಅದೊಂಥರ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಥರ ಎಂಜಾಯ್ ಮಾಡೋದು, ಜೊತೆಯಲ್ಲಿ ಓಡಾಡೋದು, ಮತ್ತು ಎಲ್ಲರೂ ಹೊರಗಡೆ ನೋಡಿ ಇಲ್ಲಿ ಕಾರಲ್ಲಿ ಕುತ್ಕೊಂಡು ಆಚೆ ಹೋಗಿದ್ದಾರೆ. ಇಲ್ಲೆಲ್ಲ ಹೂವು ಹಾಕಿದ್ದಾರೆ. ಒಬ್ರಿಗೊಬ್ರು ಹೂವು ಕೂಡ ಒಂದು ಪಾಸಿಟಿವ್ ಎನರ್ಜಿ. ಆ ಒಂದು ಹೂವು ಕೊಡೋದಿರ್ಬೋದು. ನೀವು ಆಗಿನ ಕಾಲದಲ್ಲಿ ಇವಾಗ ನಮ್ಮ ತಂದೆ ಅವ್ರು ನೋಡಿದ್ರೆ, ಅವರು ಪ್ರತಿ ಸಲ ಯಾವಾಗಾದ್ರೂ ಮುನ್ಸ್ಕೊಂಡ್ಬಿಟ್ರೆ ಒಂದು ಮಲ್ಲಿಗೆ ಹೂ ಪ್ಯಾಕೆಟ್ ತಗೊಬರ್ತಾ ಇದ್ರು. ಮತ್ತೆ ಒಂದು ಸಂಬಳ ಬಂದ್ರೆ ಒಂದು ಸ್ವೀಟು, ಒಂದು ಹೂವು. ಅವರು ಹೆಂಡ್ತಿಗೆ ಅಷ್ಟು ರೆಸ್ಪೆಕ್ಟು, ಗೌರವ ಇಟ್ಕೊಂಡಿರ್ತಾ ಇದ್ರು. ಇವಾಗಿನ ಕಪಲ್ಸ್ ಏನಂತ ಹೇಳಿದ್ರೆ, ಒಂದು ಹೂ ಕೊಡ್ಸೋದು ಒಂದು ತುಂಬಾ ಕಷ್ಟ, ಒಂದು ಪ್ರೀತಿ ಮಾತಾಡೋದು ಕಷ್ಟ. ಇವಾಗ ಏನಾಗಿದೆ ಅಂದ್ರೆ, ನಾ ಆಗಿನ ಕಾಲದಲ್ಲಿ ಸೋತು ಹೆಂಡ್ತಿನ ಗೆಲ್ಲಿಸ್ತಾ ಇದ್ರು. ಈಗ ಹೆಂಡ್ತಿ ಗೆದ್ಬಿಟ್ರೆ ಅದು ಒಂಥರ ಅವಮಾನ ತರ, ನಾನೇ ಗೆಲ್ಬೇಕು, ಹೆಂಡ್ತಿ ಮೇಲೆ ಪೈಪೋಟಿ, ಮಕ್ಕಳ ಮೇಲೆ ಪೈಪೋಟಿ. ಇದನ್ನ ಬಿಡಬೇಕು ಈಗಿನ ಜನ್ರೇಷನ್ ಅನ್ನೋದು ನನ್ನ ಉದ್ದೇಶ. ಎಲ್ಲದ್ರಲ್ಲೂ ನಾನು ತುಂಬಾ ಸುಪೀರಿಯರ್ ಅಂತ ನಾನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಈ ತರ ಪ್ರಾಬ್ಲಮ್ಸ್, ಇದನ್ನ ಸರಿ ಮಾಡ್ಕೊಳ್ಬೇಕು ಅನ್ನೋದು. ಜೆಂಟಲ್ ಆಗಿ ನಿರ್ಧಾರ ಮಾಡಿ, ಆತ್ರ ಮಾಡ್ಕೋಬೇಡಿ. ನಿಮ್ಮಲ್ಲಿ ಎಲ್ಲಾ ಸಾಮರ್ಥ್ಯನೂ ಇದೆ, ಒಳ್ಳೇದು ಗೊತ್ತು, ಕೆಟ್ಟದ್ದು ಗೊತ್ತು, ಎಲ್ಲಾನು ಗೊತ್ತು. ಆದ್ರೆ ಆ ನಿರ್ಧಾರದಲ್ಲಿ ಒಂಥರ ಈಗೋಯಿಂದ ಆಗ್ಲಿ, ನಾನ್ಯಾಕೆ ಸೋಲ್ಬೇಕು ಅಂತ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀರಾ. ಅದರಿಂದ ಸೋತ್ ಬಿಡ್ಬೇಕು. ಅಂದ್ರೆ ಪ್ರತಿ ಸತಿ ಒಬ್ರೇ ಸೋಲೋದಲ್ಲ, ಇದು ಇಬ್ರಲ್ಲೂ ಇರ್ಬೇಕು. ಒಬ್ರೇ ಸೋಲ್ತಾ ಇದ್ರೆ ಒಬ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೂ ವೇಸ್ಟೆ. ಇಬ್ರು ಅರ್ಥ ಮಾಡ್ಕೊಳ್ಬೇಕು. ಆಗ ಅದು ನೀವು ಪ್ರೀತಿ ಮಾಡಿದಿಕ್ಕೂ ಅದಕ್ಕೊಂದು ತೂಕ ಇರುತ್ತೆ, ವ್ಯಾಲ್ಯೂ ಇರುತ್ತೆ. ಇಲ್ಲ ಅಂದ್ರೆ ವೇಸ್ಟ್. ಶ್ರೀಕೃಷ್ಣ ಅವ್ರು ಹೇಳಿರೋದು ಅದೇ ತರ. ಪ್ರೀತಿ ಮಾಡೋದನ್ನೇ ಶ್ರೀಕೃಷ್ಣ ಕಲ್ಸ್ಕೊಟ್ಟಿರೋದು ಜಗತ್ತಲ್ಲಿ. ಅಂದ್ರೆ ಆ ಪ್ರೀತಿ ಅಷ್ಟು ಪವಿತ್ರವಾದದ್ದು. ಅದನ್ನ ಜೋಪಾನ ಮಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ನಿಮ್ಮ ಯಾವುದೋ ಒಂದು ಟೆನ್ಷನ್, ನಿಮ್ಮ ಯಾವುದೋ ಒಂದು ಇದು, ಅದ್ರ ಜೊತೆ ಈ ಪ್ರೀತಿ ಕೂಡ ನಿಮ್ ಬದುಕಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಅದನ್ನು ನೀವು ರಕ್ಷಣೆ ಮಾಡ್ಬೇಕು. ಅದಕ್ಕೂ ನೀವು ಟೈಮ್ ಕೊಡ್ಬೇಕು. ಅದಕ್ಕೂ ಸರಿ ನಿರ್ಧಾರ ತಗೊಳ್ಬೇಕು. ಒಬ್ರಿಗೊಬ್ರು ಗೌರವ ಕೊಡೋದನ್ನ ಕಲಿಬೇಕು, ಪ್ರೀತಿ ಕೊಡೋದನ್ನ ಕಲಿಬೇಕು. ಅದ್ ಬರೀ ಬಾಯಲ್ಲಿದ್ರೆ ಆಗಲ್ಲ, ಅದು ಕ್ರಿಯೆ ಇರ್ಬೇಕು. ನೋಡಿ ಇಲ್ಲಿ ಇಬ್ರು ಪ್ರೀತಿಯಿಂದ ಇದ್ದಾರೆ. ಈ ತರ ಪ್ರೀತಿಯಿಂದ ಇರೋದನ್ನು ನೀವು ಕಲಿಬೇಕು ಅನ್ನೋದು. ನೋಡಿ ಇಲ್ಲಿ ಆಗ ಒಂದು ಸಂತೋಷ, ಪ್ರೀತಿಗೊಂದು ಪ್ರೊಟೆಕ್ಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲೊಂದು ತೃಪ್ತಿ, ಸಮಾಧಾನ ಸಿಗುತ್ತೆ ಅನ್ನೋದು. ಯಾರೆಲ್ಲ ನಿಮ್ಮ ರೀಡಿಂಗ್ ಇದಾಗಿತ್ತು, ಏನಾದರೂ ನಿಮ್ಮಲ್ಲಿ
ಮನಸ್ತಾಪಗಳಾಗಿದ್ರೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಕಲೀರಿ. ಇಬ್ಬರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಬೇಕು. ಆತ್ರವಾಗಿ ಗೋತ್ರಗೆಡಿಸ್ಕೋಬೇಡಿ. ಇಬ್ಬರಲ್ಲೂ ಪ್ರೀತಿ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿ. ಇಬ್ಬರು ಜೊತೆಯಲ್ಲಿ ಈ ಥರ ಆಚೆ ಹೋಗೋದು, ಅವ್ರಿಗೋಸ್ಕರ ನೀವು ಏನಾದರೂ ಒಂದು ಖುಷಿ ಪಡಿಸೋ ಥರ ಏನಾದ್ರು ಸ್ಪೆಷಲ್ ಆಗಿ ಮಾಡಿ ಖುಷಿ ಪಡಿಸೋದು. ಹಂಗಂದ್ರೆ ನಾವೇನು ಫಿಲಮ್ಗೆ ಸೇರ್ಕೊಂಡಿದ್ದೀವಿ ಆ ಥರ ಅಲ್ಲ. ನಿಮ್ಮ ಕೈಯಲ್ಲಿ ಏನಾಗುತ್ತೆ ಆ ಪ್ರೀತಿಲಿ ಆ ಒಂದು ತುಂಟುತನ ಇದ್ರೇನೆ ಅದೊಂದು ಚಂದ ಗಂಡ ಹೆಂಡ್ತಿಲಿ ಅದು ತಗೊಬರ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇದು ನಿಜಾನ ಈ ಸಾಂಗ್ನ ಕೇಳಿ ಇವರು ಇಷ್ಟು ಬೇಜಾರಲ್ಲಿದ್ದಾರಲ್ಲ ಅವ್ರ ಮನಸ್ಸಿನ ಹಾಡಿರ್ಬೋದು. ಕೇಳಿ ಅಂತ ಕೇಳ್ತಾ ಈ ರೀಡಿಂಗ್ನ ಮುಗಿಸ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಮೀ ಹಗ್ಗಿಂಗ್ ಮೈ ಪಿಲ್ಲೋ ಅನ್ನೋ ಒಂದು ಮೆಸೇಜ್ ಇದೆ. ತಿಳ್ಕೊಳ್ಳೋಣ ನಿಮ್ಮ ಲವ್ ಮತ್ತು ರಿಲೇಷನ್ಶಿಪ್ ಹೇಗಿದೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನೋಡಿ ಬಂದಿರೋದು ಮೀ ಹಗ್ಗಿಂಗ್ ಮೈ ಪಿಲ್ಲೋ. ಅವರು ಇದರಲ್ಲಿ ತುಂಬ ನಿಮ್ಮಲ್ಲಿ ಜಗಳಗಳಾಗಿ ಮನಸ್ತಾಪಗಳು ಹೆಚ್ಚಿದ್ರೆ, ಒಂದು ಬ್ರೇಕಪ್ ಆಗಿದ್ರೆ, ಅಥವಾ ಈ ಸಂಬಂಧನೇ ಬೇಡ ಅನ್ನೋ ಲೆವೆಲ್ಗೆ ನೀವು ಹೋಗಿದ್ರೆ, ಇದು ನೋಡಿ ಫಾರ್ಚೂನ್ ನಿಮ್ಮ ಪ್ರೀತಿ ಮತ್ತೆ ನೀವು ರಿಯೂನಿಯನ್ ಆಗ್ತೀರಾ. ಮತ್ತೆ ನಿಮಗೆ ಒಂದು ನಿಮ್ಮ ಪ್ರೀತಿನ ಎಕ್ಸ್ಚೇಂಜ್ ಮಾಡೋದಕ್ಕೆ ಗುಡ್ ಫಾರ್ಚೂನ್, ಆ ಒಂದು ಏನು ಹೇಳ್ತಾರೆ ಫಾರ್ಚೂನ್ ಇದೆ, ಒಂದು ಅದೃಷ್ಟ ಇದೆ ನಿಮಗೆ ಮತ್ತೆ ಒಂದಾಗೋದಿಕ್ಕೆ ಅನ್ನೋದು ನೋಡಿ. ಅವರು ಫೀಲಿಂಗಲ್ಲಿದ್ದಾರೆ. ಅಂದರೆ ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಕೂಡ ಅವರಲ್ಲಿದೆ ನೋಡಿ. ಇಲ್ಲೂ ಸ್ಯಾಡಾಗಿ ಕೂತಿದ್ದಾರೆ. ನೈಟ್ ಟೈಮು ನಿಮ್ಮನ್ನು ನೆನಪು ಮಾಡ್ಕೊಳ್ಳೋ ಅಂಥದ್ದು. ನೋಡಿ ಅಲ್ಲಿ ದ ಎಂಪರರ್, ಈ ರೂಬಿಸ್ ಕ್ಯೂಬ್ ಇದೆ. ಮತ್ತೆ ಸರಿ ಮಾಡ್ಬೋದು. ಸ್ವಲ್ಪ ಕಷ್ಟ ಆದ್ರೂ ಇಬ್ಬರು ಒಬ್ರಿಗೊಬ್ರು ಸಾಮರಸ್ಯ ತೋರಿಸಿ ನಿಮ್ಮ ಪರಿಸ್ಥಿತಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು. ಮತ್ತೆ ನಿಮ್ಮಿಬ್ರು ನೀವು ನೋಡಿ ಅಲ್ಲಿ ಪ್ರೀತಿ ಎಕ್ಸ್ಚೇಂಜ್ ಇಲ್ಲಿ ನೋಡಿ ಈ ಥರ ಪ್ರೀತಿಯಿಂದ ಇರ್ಬೋದು. ಕೆಟ್ಟದನ್ನು ಬಿಟ್ಟು ಕೆಟ್ಟ ಗಳಿಗೆ ಅಂತ ಇರುತ್ತೆ, ಆ ಗಳಿಗೆನ ಬಿಟ್ಟು ನೀವಿಬ್ರು ಮತ್ತೆ ಒಂದಾಗಿ ಚೆನ್ನಾಗಿರ್ಬೋದು. ಆದರೆ ನಿಮ್ಮ ಆ ಒಂದು ಹಠ ಅವ್ರ ಮೇಲೆ ಒಂದು ಅನುಮಾನ ಆಗಲಿ ಒಂದು ಆ ಥರ ಬಿಟ್ಟು ಫ್ರೀ ಬಿಡಿ, ಖುಷಿ ಪಡಿ, ನೀವು ಖುಷಿಯಾಗಿರಿ, ಅವ್ರನ್ನೂ ಖುಷಿಯಾಗಿ ಇರೋಕೆ ಬಿಡಿ ಅನ್ನೋದು. ಈ ಥರ ಬ್ರೇಕಪ್ ಮಾಡ್ಕೊಳ್ಳೋದಂತೂ ಸುಲಭ, ಆದರೆ ಇನ್ನೂ ಒಂದು ಜೀವನ ಮಾಡ್ಕೊಳ್ಬೋದು. ಆದರೆ ಆಮೇಲೆ ಅರಿವಾಗುತ್ತೆ ಅದು ಇದೇ ಥರ ಇದ್ದರೆ ಏನು ಮಾಡ್ತೀರಾ. ಆ ಪ್ರೀತಿನೂ ಹೊಸದ್ರಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ, ಹಳೇದಾಗ್ತಾ ಪ್ರಾಬ್ಲಮ್ಮು ಅದು ಇದು ಎಲ್ಲ ಬರುತ್ತೆ. ಸೇಮ್ ಇದೂ ಅಷ್ಟೇ ಅದೂ ಅಷ್ಟೇ ಅಲ್ವಾ. ಇದು ಹೊಸದ್ರಲ್ಲಿ ಪ್ರೀತಿ ತುಂಬಾ ಚೆನ್ನಾಗಿರುತ್ತೆ, ಹಳೇದಾಗ್ತಾ ಇದಾಗುತ್ತೆ. ಆ ಥರ ಇದನ್ನೇ ಸರಿ ಮಾಡ್ಕೊಂಬಿಡಿ ಅನ್ನೋದು ಡಿವೈನ್ ನಿಮಗೆ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರೀತಿ ಮತ್ತೆ ಸರಿ ಮಾಡ್ಕೊಳ್ಳೋದು, ನಿಮ್ಮ ಪ್ರೀತಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಒಂದು ಫಾರ್ಚೂನ್, ಒಂದು ಅದೃಷ್ಟ ನಿಮಗಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಬ್ರು ಫೀಲಿಂಗಲ್ಲಿದ್ದೀರಾ, ಇಬ್ರು ಒಬ್ರಿಗೊಬ್ರು ನೆನಪು ಮಾಡ್ಕೊಳ್ತೀರಾ. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಕೆಟ್ಟ ನಿರ್ಧಾರಗಳಿಂದ ನೋಡಿ ಇಲ್ಲಿ ಫಸ್ಟ್ ಫೈಲಲ್ಲೂ ಬಂದಿತ್ತು ಸೇಮ್. ಅವ್ರ ಹತ್ರ ಇಲ್ಲಿ ಪ್ರೀತಿ ಇದೆ, ಇವ್ರ ಕೈಯಲ್ಲೂ ಪ್ರೀತಿ ಇದೆ, ಇಬ್ಬರಲ್ಲೂ ಪ್ರೀತಿ ಇದೆ. ಏನು ಹೇಳ್ತಾರೆ ಒಬ್ರಿಗೊಬ್ರು ಆ ವಿರಹ ಇದೆ. ಅದನ್ನು ನೀವು ಮತ್ತೆ ಅದನ್ನು
ಸರಿ ಮಾಡಿಕೊಂಡು ಈ ಥರ ಪ್ರೀತಿಯಿಂದ ಇರಬೇಕು. ನೋಡಿ ಇಲ್ಲಿ 2 ಆಫ್ ಕಪ್ಸ್. ಇಬ್ರು ಏನ್ ಬರುತ್ತೆ ಅದನ್ನ ಒಂದು ನಿಮ್ಮ ಭಾವನೆಗಳನ್ನ ಒಬ್ರಿಗೊಬ್ರು ಹಂಚ್ಕೊಂಡು ಯಾವುದು ತಪ್ಪು ಸರಿ ಅನ್ನೋದನ್ನ ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿ ಸರಿ ಮಾಡಿಕೊಂಡು ಮತ್ತೆ ಒಂದಾಗಿ ಅನ್ನೋದು ಡಿವೈನ್ ನಿಮಗೆ ಕೊಡ್ತಾ ಇರೋ ಸಜೆಷನ್. ನಿಮ್ಮ ಒಂದು ನಿಮ್ಮಲ್ಲಿ ಎಲ್ಲ ರೀತಿಯೂ ಸಾಮರ್ಥ್ಯ ಇದೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಯಾವುದು ನಾನು ತಗೊಳ್ಬೇಕು, ಯಾವುದು ನಾನು ತಗೋಬಾರ್ದು ಅನ್ನೋ ಒಂದು ಚಾಣಾಕ್ಷತನ ಇದೆ. ಅಂದಮೇಲೆ ಕನ್ಫ್ಯೂಸ್ ಆಗಿಕೊಂಡು ಅದ್ರ ಇಂಪಾರ್ಟೆನ್ಸ್ನ ನೀವು ಹಾಳು ಮಾಡ್ಕೋಬೇಡಿ. ಈ ಥರ ಬ್ರೇಕಪ್ ಮಾಡ್ಕೊಳ್ಳೋದು ಇದನ್ನ ಮಾಡ್ಕೊಳ್ಬೇಡಿ ಅನ್ನೋದು ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿನೇ ಮತ್ತೆ ಸರಿ ಮಾಡ್ಕೊಳ್ಳಿ. ಎಷ್ಟು ಪ್ರೀತಿ ಸಿಕ್ಕರೂ ಸ್ಟಾರ್ಟಿಂಗು ಇವನ್ ಬಿಟ್ಟ ಅವ್ನು ಇನ್ಯಾರನ್ನೋ ಮದುವೆ ಆಗ್ಬೋದು, ಅವಳು ಬಿಟ್ಟು ಇನ್ಯಾರನ್ನೋ ಮದುವೆ ಆಗ್ಬೋದು. ಎಲ್ಲನೂ ಹೊಸ್ತ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ನೀವು ಪ್ರೀತಿಸಿರೋ ವ್ಯಕ್ತಿ ಕೂಡ ಹೊಸ್ತ್ರಲ್ಲಿ ತುಂಬಾನೇ ನಿಮ್ಗೆ ಇಷ್ಟ ಆಗ್ತಾ ಇದ್ರು. ಆಮೇಲೆ ಅದು ನಿಮ್ಮ ಈಗೋನೋ ಅಥವಾ ನಿಮ್ಮ ಒಂದು ಅನುಮಾನದ ನೋಡಿ ಇಲ್ಲಿ ಅವ್ರನ್ನ ಕಟ್ಟಾಕ್ಬಿಟ್ಟು ಹೀಗೆ ಇರಬೇಕು ಹಾಗೆ ಇರಬೇಕು ಆ ಥರ ಎಲ್ಲ ತುಂಬ ಜಾಸ್ತಿ ಯಾವುದನ್ನು ಹೋಲ್ಡ್ ಮಾಡಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾವುದೇ ಆದ್ರೂ ತುಂಬ ಹೋಲ್ಡ್ ಮಾಡಿದ್ರೆ ಅದು ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಫ್ರೀ ಬಿಡಿ, ನಂಬಿಕೆ ಇರಲಿ, ಗೌರವ ಇರಲಿ, ಒಬ್ರಿಗೊಬ್ರು ಪ್ರೀತಿ ಇರಲಿ. ಆ ಪ್ರೀತಿನ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಸುಮ್ಮನೆ ಒಳಗಡೆ ಬಚ್ಚಿಟ್ಕೊಂಡ್ರೆ ಅದು ಪ್ರೀತಿ ಆಗಲ್ಲ. ಅದನ್ನ ನಿಮ್ಮ ಪ್ರೀತಿನ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು. ನೋಡಿ ದ ವರ್ಲ್ಡ್ ಕಾರ್ಡ್ ಬಂದಿದೆ. ಒಂದು ಚಾಪ್ಟರ್ ಮುಗ್ದು ನಿಮಗೆ ಇನ್ನೊಂದು ಹೊಸ ನ್ಯೂ ಬಿಗಿನಿಂಗ್ ಇದೆ. ಅದು ಯಾವುದು ಕೆಟ್ಟಗಳಿಗೆ ಪ್ರತಿಯೊಬ್ಬರು ಒಂದು ಮನೆ ಅಂದರೆ ಎಲ್ಲರೂ ತಂದೆ ತಾಯಿ ಜೊತೆನೂ ನಾವು ಮನಸ್ತಾಪ ಮಾಡ್ಕೊಳ್ತೀವಿ, ಸಿಬ್ಲಿಂಗ್ಸ್ ಜೊತೆನೂ ಮನಸ್ತಾಪ ಮಾಡ್ಕೊಳ್ತೀವಿ. ಅಂದಮೇಲೆ ಪ್ರತಿಯೊಂದು ಇದ್ದೇ ಇರುತ್ತೆ. ಆ ಗಳಿಗೆಗೆ ಆ ಥರ ಆ ವಿಷಗಳಿಗೆ ಅಂತ ಇರುತ್ತೆ. ಆ ವಿಷಗಳಿಗೆಯಲ್ಲಿ ಆ ಥರ ಎಲ್ಲ ಆಗುತ್ತೆ. ಮತ್ತೆ ಅದನ್ನು ಸರಿ ಮಾಡ್ಕೊಂಬಿಡ್ಬೇಕು. ಇಬ್ಬರು ಒಬ್ರಿಗೊಬ್ರು ಕ್ಷಮಿಸೋದನ್ನ ಕಲ್ತ್ಕೊಂಬಿಡ್ಬೇಕು. ಮತ್ತು ಏನು ಹೇಳಿ ಒಬ್ರಿಗೆ ಒಬ್ರು ಸರೆಂಡರ್ ಆಗೋದು. ಏನು ಸರೆಂಡರ್ ಯಾರಿಗಾಗ್ತೀರಾ? ನಿಮ್ಮ ಪ್ರೀತಿಗೋಸ್ಕರ ಆಗ್ತೀರಾ. ನೀವೇ ಇಷ್ಟಪಟ್ಟಿರೋ ಆ ಪ್ರೀತಿಗೋಸ್ಕರ ಆಗ್ತೀರಾ ಅಲ್ವಾ? ಅದಕ್ಕೆ ಅದನ್ನ ತಿಳ್ಕೊಂಡು ಮತ್ತೆ ನೀವಿಬ್ರು ಒಂದಾಗಿ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ಇದು ಒಳ್ಳೆ ಪ್ರೀತಿ, ನಂಬುವಂಥ ಪ್ರೀತಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಪ್ರೀತಿನ ನೀವು ನಂಬಬಹುದು ಅನ್ನೋದು. ಇದು ಸ್ಥಿರವಾಗಿ ಇರೋವಂಥ ಪ್ರೀತಿ. ಏನೋ ಸ್ವಲ್ಪ ಮನಸ್ತಾಪ ಇದೆ, ಅದನ್ನ ನೀವು ಸರಿ ಮಾಡಿಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ. ನಿಮಗೆ ನೋಡಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಬೇಕು, ಆ ನೆಗೆಟಿವ್ನ ನೀವು ಗೆಲ್ಲೋ ಅಂತ ಸ್ಟ್ರೆಂತ್ ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಇಲ್ಲಿ ಕಂಟ್ರೋಲ್ಡ್ ಡಾಮಿನೇಟೆಡ್ ಲವ್. ನೋಡಿ ಇಲ್ಲೂ ಹೋಲ್ಡ್ ಮಾಡಿದ್ದೀರಾ. ಕಂಟ್ರೋಲ್ ಮಾಡೋದು, ಡಾಮಿನೇಟ್ ಮಾಡೋದು ಇದನ್ನೆಲ್ಲ ಬಿಟ್ಟು ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿ ಅವ್ರ ಭಾವನೆಗೆ ನೀವು ರೆಸ್ಪೆಕ್ಟ್ ಮಾಡೋದು, ನಿಮ್ಮ ಭಾವನೆಗೆ ಅವ್ರು ರೆಸ್ಪೆಕ್ಟ್ ಮಾಡೋದು, ಮತ್ತು ಒಬ್ರಿಗೊಬ್ರು ಟೈಮ್ನ ಒಬ್ರಿಗೆ ಕೊಡೋದು, ಆ ಥರ ಇರಬೇಕು ಒಂದು ಪ್ರೀತಿಲಿ ಅನ್ನೋದು. ನಿಮ್ಮಲ್ಲಿ ನೋಡಿ ಒಬ್ರಿಗೊಬ್ರು ನೆನ್ಸ್ಕೊಳ್ಳೋದು, ಒಬ್ರಿಲ್ಲ ಅಂದರೆ ಒಬ್ರು ನೆನ್ಸ್ಕೊಳ್ಳೋದು. ಮೀ ಹಗ್ಗಿಂಗ್ ಮೈ ಪಿಲ್ಲೋ, ಅವರಿಲ್ಲ ಅಂದರೆ ನೀವು ಆ ಥರ ಒಂದು ಪ್ರೀತಿ ಭಾವನೆ ಎಮೋಷನ್ಸ್ ಎಲ್ಲ ಇರುವಾಗ ಕೆಲವೊಂದೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಬೇಕು. ಏನಂದರೆ ಜಾಸ್ತಿ ಹೋಲ್ಡ್ ಮಾಡಿ ಇಟ್ಕೊಳ್ಬಾರ್ದು, ಕಂಟ್ರೋಲ್ ಮಾಡಬಾರ್ದು, ಡಾಮಿನೇಟೆಡ್ ಆಗಿರಬಾರ್ದು. ಪ್ರೀತಿನ ಒಂದು ಹೂವು ಥರ
ಫೀಲ್ ಮಾಡಬೇಕು. ಅದನ್ನು ತುಂಬ ಅದೇನು ಮುದುಡೋಗುತ್ತಲ್ಲ, ಕೋಮಲವಾಗಿ ಅದನ್ನು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ನೀವು ಪ್ರೀತಿಸಬೇಕು, ಆ ಥರ ಪ್ರೀತಿ ಮಾಡಬೇಕು. ನಿಮ್ಮ ದಾರಿ ಮತ್ತೆ ಬೆಳಗುತ್ತೆ. ಆ ನೋವಿಂದ ಹೊರಗಡೆ ಬನ್ನಿ, ಆ ಮನಸ್ತಾಪದಿಂದ ಹೊರಗಡೆ ಬನ್ನಿ, ಬ್ಯಾಲೆನ್ಸಿಗೆ ತಗೊಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು 2 ಆಫ್ ಕಪ್ಸ್ ಬಂದಿದೆ ನೋಡಿ. ಆ ಪ್ರೀತಿನ ಬ್ಯಾಲೆನ್ಸಿಗೆ ತಗೊಬರ್ಬೇಕು, ಮತ್ತೆ ಯೂನಿಯನ್ ಆಗಿ ಜೊತೆಯಲ್ಲಿ ಬದುಕಿ ಇಬ್ಬರು ಸ್ವಲ್ಪ ಏನು ಹೇಳಿದ್ರೆ ರೆಸ್ಟ್, ನಿಮ್ಮ ಒಂದು ಕೆಲಸದಲ್ಲಿ ಏನಾದರೂ ಕೆಲಸಕ್ಕೆ ಹೋಗ್ತಾರೆ, ಸ್ವಲ್ಪ ದಿನ ರಜಾ ಹಾಕಿ ನಿಮ್ಮ ಪ್ರೀತಿ ಜೊತೆ ನೀವು ಸ್ವಲ್ಪ ದಿನ ಟೈಮ್ನ ಸ್ಪೆಂಡ್ ಮಾಡಿ ಅವ್ರಿಗೋಸ್ಕರ ನೀವು ಬದುಕಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ಡಿವೈನ್ ನಿಮಗೆ ಕೊಡ್ತಾ ಇರೋ ಮೆಸೇಜ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಜೊತೆಯಲ್ಲಿ ಶಂಕರ್ ನಾಗ್ ಸರ್ದು ಸಾಂಗು. ನಿಮಗೆ ಡಿವೈನ್ ಕಡೆಯಿಂದ ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ಗೆ ಏನು ಮೆಸೇಜ್ ಇದೆ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಥರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ಜೊತೆಯಲ್ಲಿ ಈ ಸಾಂಗ್ನ ಕೇಳಿ, ಶಂಕರ್ ನಾಗ್ ಸರ್ದು. ನಿಮ್ಮ ಲವ್ ಆ್ಯಂಡ್ ರಿಲೇಶನ್ಶಿಪ್ ಏನಿದೆ ಅಂತ ಅಂದರೆ, ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಭಾವನೆ ಕೂಡ ಇದೆ ನಿಮ್ಮ ಪ್ರೀತಿಲಿ. ನಷ್ಟ ಆಗ್ಬಿಟ್ಟಿದೆ ನಮ್ಮ ಪ್ರೀತಿಲಿ, ನಾನು ಯಾಕಾದರೂ ಪ್ರೀತಿ ಮಾಡಿದೆ, ಮದುವೆ ಆದೆ ಅನ್ನೋ ಭಾವ ಇರ್ಬೋದು. ನೋಡಿ, ಇಲ್ಲಿ ಇವರು ಅವರೊಂದು ಕೆಲಸ ಮಾಡ್ತಾ ಇದ್ದಾರೆ, ನೀವು ಒಂದು ಕೆಲಸ, ಇಬ್ರಿಗೂ ಒಂದು ಕೆಲಸದ ಹೊರೆ ಇರ್ಬೋದು, ಮೆಚುರಿಟಿ ಇಲ್ಲದೆ ಇರ್ಬೋದು ನಿಮ್ಮ ಪ್ರೀತಿಲಿ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗೆ ಆಗದೆ ಇರ್ಬೋದು. ಡಿವೈನ್ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಪ್ರೀತಿ ಒಂದು ನಿಮ್ಮ ಪ್ರೀತಿಲಿ ಒಂದು ಚೆರಿಷ್ಮೆಂಟು ಕಾನ್ಫಿಡೆಂಟ್ ಇರಬೇಕು ನಿಮ್ಮ ಪ್ರೀತಿಯಲ್ಲಿ. ಅದು ತೊಗೊಂಡು ಬರಬೇಕು. ನಿಮ್ಮ ಆತ್ಮನ ಅವಲೋಕನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನಿದೆ ಚಂಚಲತೆ, ಅದರಿಂದ ಹೊರಗಡೆ ಬನ್ನಿ ಅನ್ನೋದು. ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಸ್ಪಷ್ಟತೆ ಇಲ್ಲ, ಒಂದು ಯಾವುದು ನಿಮಗೆ ಅದು ನಿಮ್ಮ ಪ್ರೀತಿಲಿ ಏನೋ ಒಂದು ಸ್ಪಷ್ಟತೆ. ನೋಡಿ, ಇಲ್ಲಿ ಮಿರರಲ್ಲಿ ಅವ್ರ ಚಿತ್ರ ಅವ್ರದ್ದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಹಿಡನ್ ಆಗಿದೆ. ಹಾಗೆ ಯಾವುದ್ರಲ್ಲೂ ಒಂದು ಕ್ಲಾರಿಟಿ ಇಲ್ಲ ನಿಮ್ಮ ಪ್ರೀತಿಲಿ, ಒಂದು ಸ್ಥಿರತೆ ಇಲ್ಲ, ಚಂಚಲತೆ. ಅದರಿಂದ ಹೊರಗಡೆ ಬನ್ನಿ ಅನ್ನೋದು. ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಒಂದು ಭಾವನೆ, ಎಲ್ಲನೂ ನನಗೆ ಮುಗ್ದೇ ಹೋಯ್ತು, ನನ್ನ ಜೀವನದಲ್ಲಿ ಕತ್ಲು ಆವರಿಸಿದೆ. ನೋಡಿ, ಇಲ್ಲಿ ಬೆಳಕಿದೆ. ನೀವು ಇದರಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು. ಕ್ಯಾಂಡಲ್ ಲೈಟ್ ಹಚ್ಚಿ ನೀವು ಒಂದು ಹೊಸ್ದಾಗಿ ಒಂದು ಅದರಲ್ಲಿ ಮ್ಯೂಸಿಕ್ ಹಾಕೊಂಡು ಒಬ್ರು ಕಣ್ಣಲ್ಲಿ ಒಬ್ರು ಕಣ್ಣಿಟ್ಟು ಒಂದು ಪ್ರೀತಿ ಮತ್ತೆ ಒಂದು ಸರಿ ಮಾಡ್ಕೊಳ್ಳೋ ಒಂದು ಚಾನ್ಸ್ ಡಿವೈನ್, ಆ ಒಂದು ಫಾರ್ಚೂನ್, ಅದೃಷ್ಟ ನಿಮಗಿದೆ. ನಿಮ್ಮ ಪ್ರೀತಿನ ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಒಂದು ಅದೃಷ್ಟ ಇದೆ. ಕಳೆದೋಗಿದ್ದನ್ನೇ, ಆಗೋಗಿರೋ ವಿಷಯನ ತಿರ್ಗಾ ಒಂದು ದೊಡ್ಡದು ವಿಷಯ ಮಾಡಿ, ಅದು ಒಂದು ಆ ಫೂಲಿಶ್ನೆಸ್ನ ಬಿಡಿ ಅನ್ನೋದು. ನೋಡಿ, ಕತ್ಲೆ ಕಡೆ ಹೋಗ್ತಾ ಇದ್ದೀರಾ. ಇಲ್ಲಿ ಇಷ್ಟೊಂದು ಯೆಲ್ಲೋ ಕಲರ್ ಫ್ಲವರ್ ಇದೆ, ಒಳ್ಳೆ ಡ್ರೆಸ್ ಹಾಕಿದ್ದೀರಾ, ಒಳ್ಳೆ ಜೀವನ ಇದೆ. ಆ ಕತ್ಲೆ ಕಡೆ ಏನಕ್ಕೆ ಹೋಗ್ತಾ ಇದ್ದೀರಾ? ನಿಮ್ಮ ಆ ಫೂಲಿಶ್ನೆಸ್ಸಿಂದ ಆಚೆ ಬನ್ನಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ.
ಹ್ಮ್ ನಿಮ್ಮ ನಿಮ್ಮ ಪ್ರೀತಿಲಿ ಒಂದು ಆ ಏನೇ ಒಂದು ಚಾಲೆಂಜ್ ಬಂದಿರಲಿ ಅದರಿಂದ ಜಯಿಸಿ ಹೊರಗಡೆ ಬನ್ನಿ ಅನ್ನೋದು. ನೋಡಿ ಇಲ್ಲಿ ಹೊಸ ಆರಂಭ ಮಾಡಿ, ದೇವ್ರು ಕೊಟ್ಟಿರೋ ಅಂಥ ಪ್ರೀತಿ ಇದನ್ನ ಕಾಪಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಪ್ರೀತಿಲಿ ಒಂದು ಮೆಚೂರಿಟಿನ ತಗೊಂಡು ಬನ್ನಿ. ಇಬ್ರು ನಿಮ್ಮ ನಿಮ್ಮ ವರ್ಕ್ ಲೋಡಲ್ಲಿ ನಿಮ್ಮ ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಪ್ರೀತಿನ ನೀವು ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ಬ್ಯಾಲೆನ್ಸಿಗೆ ತಗೊಂಡು ಬನ್ನಿ. ಒಬ್ರಿಗೊಬ್ರು ನಿಮ್ಮ ಪ್ರೀತಿನ ಎಕ್ಸ್ಚೇಂಜ್ ಮಾಡಿ ಹಂಚ್ಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿ. ಸ್ವಲ್ಪ ನಿಮ್ಮ ಆತ್ಮಾವಲೋಕನನ ಮಾಡ್ಕೊಳ್ಳಿ. ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅನ್ನೋದನ್ನ ತಿಳ್ಕೊಳ್ಳಿ. ಆಗ ಎಲ್ಲನೂ ಸರಿ ಹೋಗುತ್ತೆ. ಇಲ್ಲ ಅಂದರೆ ನೀವು ಎಲ್ಲನೂ ಚೆನ್ನಾಗಿದೆ ಅದನ್ನು ಸರಿ ಮಾಡ್ಕೊಳ್ದೆ ಕತ್ಲೆಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನ ನಿಮ್ಮ ಪ್ರೀತಿಲಿ ಒಂದು ಆಕರ್ಷಣೆನ ತಗೊಂಡು ಬನ್ನಿ, ಕಾನ್ಫಿಡೆಂಟ್ನ ತಗೊಂಡು ಬನ್ನಿ. ಮತ್ತೆ ನೀವು ನಿಮ್ಮ ಪ್ರೀತಿನ ನೀವು ಪುನರ ಆರಂಭಿಸ್ಬೋದು. ಎಲ್ಲರ ಜೀವನದಲ್ಲೂ ಒಂದು ಈ ಥರ ಕತ್ಲೆಯಾದ ಒಂದು ನೆಗೆಟಿವಿಟಿ ಬಂದೇ ಬರುತ್ತೆ. ಅದನ್ನು ಸರಿ ಮಾಡಿಕೊಂಡು ಆ ದಾರಿನ ಸರಿ ಮಾಡಿಕೊಂಡು ನಡೆಯೋದೇ ಅದೊಂಥರ ಜೀವನ. ಈ ಗ್ಲಾಸ್ ಎಲ್ಲನೂ ಚೆನ್ನಾಗಿದೆ, ಈ ಗ್ಲಾಸ್ ಸರಿ ಇಲ್ಲ, ಅದನ್ನು ಒರೆಸಿ ನೀವು. ನಿಮ್ಮ ಡ್ರೆಸ್ ಚೆನ್ನಾಗಿಲ್ಲ, ನಿಮ್ಮ ಮುಖ ಚೆನ್ನಾಗಿಲ್ಲ ಅಂತ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಏನು, ನೀವು ಮಿರರ್ ಮುಂದೆ ನಿಂತಾಗ ಅಲ್ಲಿ ಸರಿ ಕಾಣ್ತಾ ಇಲ್ಲ ಅಂದರೆ ಈ ಡ್ರೆಸ್ಸೇ ಚೆನ್ನಾಗಿಲ್ಲ, ನೀವೇ ಚೆನ್ನಾಗಿಲ್ಲ ಅಂತ ಅಲ್ಲ, ಈ ಗ್ಲಾಸಲ್ಲಿ ಕೂತಿರೋ ಆ ಕೊಳೆನ ತೆಗೀರಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಒಂದು ಇಂಟ್ಯೂಷನ್ ಪರಿಪೂರ್ಣವಾಗಿರಲಿ, ನಿಮ್ಮ ಆತ್ಮಾವಲೋಕನನ ಮಾಡ್ಕೊಳ್ಳಿ. ದ ಹರ್ಮಿಟ್ ಕಾರ್ಡ್, ನಿಮ್ಮನ್ನು ನೀವು ಅರ್ಥಕೊಳ್ಳಿ. ನಾನು ಮಾಡ್ತಾ ಇರೋದು ಕರೆಕ್ಟಾ ಸರಿನಾ ತಪ್ಪಾ ಅನ್ನೋ ಒಂದು ವಿವೇಚನೆಗೆ ಬನ್ನಿ. ಆ ಬೆಳಕು ಆಗ ನಿಮಗೆ ಆ ದಾರಿ ಗೊತ್ತಾಗುತ್ತೆ, ಆ ಬೆಳಕು ಗೊತ್ತಾಗುತ್ತೆ, ಆ ದಾರಿಲಿರೋ ಬೆಳಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಸಾಂಗ್ನ ಕೇಳಿ ಇಬ್ರು ಒಂದು ಈಗೋನ ಬಿಟ್ಟು ಒಬ್ರಿಗೊಬ್ರು ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು, ನಿಮ್ಮ ಎಷ್ಟೇ ಈಗ ಒತ್ತಡದ ಜೀವನ ಇರಲಿ, ಸಮಯ ಇದಿರಲಿ, ನಿಮ್ಮ ಒಂದು ಪ್ರೀತಿನ ಮರಿದಂಗೆ ಒಬ್ರಿಗೊಬ್ರು ಆ ಪ್ರೀತಿನ ಹಂಚ್ಕೊಳ್ಳೋದು. ಮತ್ತೆ ಏನಾದರೂ ನಿಮ್ಮಲ್ಲಿ ಮನಸ್ತಾಪಗಳು ಅಥವಾ ಬೇರೆ ಆಗಿದ್ರೆ ಆ ಪ್ರೀತಿನ ಮತ್ತೆ ಆರಂಭ ಮಾಡಿ. ಆ ಅದೃಷ್ಟ ನಿಮಗಿದೆ, ಆ ಪ್ರೀತಿನ ಉಳಿಸ್ಕೊಳ್ಳೋ ಅಂಥ ಅದೃಷ್ಟ ನಿಮ್ಮಲ್ಲಿದೆ. ಆ ಪ್ರೀತಿನ ಹೆಚ್ಚು ಆಕರ್ಷಕವಾಗಿ ನೀವು ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿಲಿ ಒಂದು ಕಾನ್ಫಿಡೆಂಟ್ ಇರಲಿ, ನಿಮ್ಮ ಪ್ರೀತಿಲಿ ಒಂದು ಮೆಚೂರಿಟಿನ ತಗೊಂಡು ಬನ್ನಿ. ನೀವು ಎಲ್ಲನೂ ಸರಿ ಇದೆ ನೋಡಿ, ಇಲ್ಲೂ ಅದೇ ಹೇಳಿರೋದು, ಎಲ್ಲ ಸರಿ ಇದೆ, ಮಿರರ್ ಒರೆಸ್ಬೇಕಷ್ಟೆ, ನಿಮ್ಮ ಮನಸ್ಸಲ್ಲಿರೋ ಆ ಕೊಳೆನ ತೆಗಿಬೇಕಷ್ಟೆ. ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ, ಇಲ್ಲೆಲ್ಲ ಫ್ಲವರು ಬೆಳಕು ಎಲ್ಲನೂ ಚೆನ್ನಾಗಿದೆ. ಮೇಲೇರ್ತಾ ನೀವು ಏನು ಮಾಡ್ತಾ ಇದ್ದೀರಾ, ಕೆಳಗಡೆ ಧುಮುಕ್ತಾ ಇದ್ದೀರಾ, ಬೀಳ್ತಾ ಇದ್ದೀರಾ. ಅರಿವಿರಲಿ ನಿಮಗೆ. ಏರ್ಬೇಕು, ಒಳ್ಳೆ ರೀತಿ ಏರ್ಕೊಂಡೋಗಿ. ಇದು ಏನು ಹೇಳ್ತಾರೆ, ಅಜ್ಞಾನದಿಂದ ಬೀಳೋದಲ್ಲ, ಜ್ಞಾನದಿಂದ ಮೇಲೇರಿ ಅನ್ನೋದನ್ನ ತಿಳಿಸ್ತಾ ಇರೋದು. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆದರೆ ಇಬ್ಬರು ಕೂತ್ಕೊಂಡು ಒಂದಾಗಿ, ಪರವಾಗಿಲ್ಲ, ಒಬ್ರು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇದ್ದರೆ ಒಬ್ರಿಗೊಬ್ರು ಸೋತು ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡ್ತಾ ಒಬ್ರನ್ನೊಬ್ರು ಗೌರವಿಸ್ತಾ ಇಬ್ರು ಕೂತು ಈ ಸಾಂಗ್ ಕೇಳಿ, ಜೊತೆಯಲ್ಲಿ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.